ಅಲ್ಪಸಂಖ್ಯಾತರ ಒಗ್ಗಟ್ಟು ಪ್ರದರ್ಶನಕ್ಕೆ ಮುಂದಾದ್ರ ಸತೀಶ್ ಜಾರಕಿಹೊಳಿ ಈತದೊಂದು ಪ್ರಶ್ನೆ ಹುಟ್ಕೊಳ್ತಾ ಇದೆ. ಪಕ್ಷದ ಭವಿಷ್ಯದ ದೃಷ್ಟಿಯಿಂದ ಸಮುದಾಯದ ಒಗ್ಗಟ್ಟಿಗೆ ಅಖಾಡಕ್ಕೆ ಖುದ್ದಾಗಿ ಅವರೇ ಇಳಿದ್ಬಿಟ್ರಾ ಅಂತ ನಸೀರ್ ಜಬ್ಬಾ ತಲೆದಂಡದ ನಂತರ ಸಮುದಾಯದಲ್ಲಿ ಒಗ್ಗಟ್ಟಿನ ಕೊರತೆ ಅನ್ನೋದು ಎದ್ದು ಕಾಣಿಸ್ತಾ ಇದೆ. ಒಂದು ಚುನಾವಣೆ, ಒಂದು ಬೈ ಎಲೆಕ್ಷನ್, ಆ ಸಮುದಾಯದಲ್ಲಿಗೆ ಒಗ್ಗಟ್ಟು ಇಲ್ವಾ ಅನ್ನೋ ಪ್ರಶ್ನೆಯನ್ನು ಹೊರಹಾಕ್ತಾ ಇದೆ. ಸೊ ಬಣಗಳಾಗಿ ವಿಭಜನೆಗೊಂಡಿರುವ ಮುಸ್ಲಿಂ ಸಮುದಾಯದ ನಾಯಕರು, ಹೀಗಾಗಿ ಕಾಂಗ್ರೆಸ್ನಿಂದ ಈ ಮುಸ್ಲಿಂ ಸಮುದಾಯ ದೂರವಾಗುವಂಥ ಆತಂಕ. ನಿಮಗೆ ಮುಸ್ಲಿಂ ಸಮುದಾಯ ಅಂದಿದ ತಕ್ಷಣ ಕಾಂಗ್ರೆಸ್ನ ವೋಟ್ ಬ್ಯಾಂಕ್ ಅಂತಾನೆ ಕರೆಯೋದು. ಸೊ ಒಂದು ವೇಳೆ ಅವರಲ್ಲೇ ಡಿವೈಡ್ ಆಗಿಬಿಡ್ತು ಅಂತಂದರೆ ಅದರ ನೇರವಾದಂಥ ಹೊಡೆತ ಅಥವಾ ನೇರವಾದಂಥ ಎಫೆಕ್ಟ್ ಆಗೋದು ಯಾರಿಗೆ? ಕಾಂಗ್ರೆಸ್ನವ್ರಿಗೆ. ಸೊ ಹಾಗಾಗಿ ಅವ್ರು ಇವಾಗ ಒಂದು ಪ್ಲ್ಯಾನ್ ಮಾಡ್ಕೊಳ್ಬೇಕು, ಎಲ್ಲರೂ ಒಗ್ಗೂಡಿಸ್ಬೇಕು, ಮತ್ತೆ ತಮ್ಮ ಪಕ್ಷದತ್ತ ಸೆಳೆದುಕೊಳ್ಬೇಕು. ಆ ನಿಟ್ಟಿನಲ್ಲಿ ಪ್ರಯತ್ನ ಪಡ್ತಾ ಇದ್ದಂಗೆ ಕಾಣಿಸ್ತಾ ಇದೆ. ಕೆಲವು ಅಲ್ಪಸಂಖ್ಯಾತ ಮುಖಂಡರಿಂದ ಸತೀಶ್ ಜಾರಕಿಹೊಳಿ ಅವರನ್ನು ಭೇಟಿ ಆಗುವಂಥ ಕೆಲಸವೂ ಕೂಡ ಆಗಿದೆ. ನೇರವಾಗಿ ಅವರೇ ಭೇಟಿ ಆಗಿಬಿಟ್ಟಿದ್ದಾರೆ. ಇದೇ ಕಾರಣಕ್ಕೆ ನಿನ್ನೆ DCM DKಶಿ ಭೇಟಿ ಮಾಡಿದ್ರು. ಸತೀಶ್ ಅವರು ಮಾತುಕತೆ ನಡೆಸಿದ್ದಾರೆ. ಕ್ರಮದ ಬಗ್ಗೆ ಪರಿಶೀಲನೆ ಮಾಡುವಂತೆ ಕೂಡ ಇದೇ ಸಂದರ್ಭದಲ್ಲಿ ಹೇಳಿದಾರಂತೆ. DCM DKಶಿ ಅವ್ರಿಗೆ ಸಲಹೆ ಕೊಟ್ಟಿದ್ದಾರಂತೆ. ನೋಡಿ, ಒಮ್ಮೆಲೆ ನಾವು ಹಿಂಗೆ ಆ್ಯಕ್ಷನ್ ತಗೊಳ್ಳೋದು, ಕ್ರಮ ಈ ಥರದ್ದೆಲ್ಲ ಮಾಡಿಬಿಟ್ರೆ ಆ ಸಮುದಾಯದವ್ರು ನಮ್ಮನ್ನು ಬಿಟ್ಬಿಡ್ತಾರೆ. ಆ ಸಮುದಾಯದವ್ರನ್ನ ನಮ್ಮನ್ನು ಬಿಟ್ಟರು ಅಂತಂದರೆ ನಮಗೆ ಕಷ್ಟ ಆಗುತ್ತೆ. ನೋಡಿ, ಇನ್ನೊಮ್ಮೆ ಒಂದು ಅವಕಾಶ ಕೊಡಿ, ಪರಿಶೀಲನೆ ಮಾಡಿ ಅಂತ DCM DKಶಿಗೆ ಸಲಹೆ ಕೊಟ್ಟಿದ್ದಾರಂತೆ. ಹೈಕಮಾಂಡ್ ಜೊತೆಗೂ ಮಾತುಕತೆಯನ್ನು ನಡೆಸೋದಕ್ಕೆ ಸತೀಶ್ ಮುಂದಾಗಿದ್ದಾರೆ ಅನ್ನೋದನ್ನು ಹೇಳ್ತಾ ಇದ್ದಾರೆ. ಮುಂದಿನ ದಿನಗಳಲ್ಲಿ ಅಹಿಂದ ನಾಯಕನಾಗೋದಕ್ಕೆ ಹೊರಟಿರುವಂಥದ್ದು ಜಾರಕಿಹೊಳಿ. 2028ಕ್ಕೆ CM ಕುರ್ಚಿ ಮೇಲೆ ಕಣ್ಣಿಟ್ಟಿರುವಂಥದ್ದು ಲೋಕೋಪಯೋಗಿ ಸಚಿವ. ಅದೇ ಕಾರಣಕ್ಕೆ ಅಹಿಂದ ನಾಯಕನ ಸ್ಥಾನ ತುಂಬೋದಕ್ಕೆ ಹೊರಟಂಗೆ ಕಾಣಿಸ್ತಾ ಇದೆ ಜಾರಕಿಹೊಳಿ. ಮಾಹಿತಿ ನೀಡ್ತಾರೆ ನಮ್ಮ ಪ್ರತಿನಿಧಿ ಶಿವು. ಹೌದು, ಕಾಂಗ್ರೆಸ್ಸಿಗೆ ಇದೊಂದು ಅಳುಕು ಇದ್ದಂಗೆ ಕಾಣಿಸ್ತಾ ಇದೆ. ಮುಸ್ಲಿಂ ಸಮುದಾಯದಲ್ಲಿ ಒಗ್ಗಟ್ಟಿಲ್ಲ, ಮುಸ್ಲಿಂ ಸಮುದಾಯದವ್ರು ಮುನಿಸ್ಕೊಂಡು ಬಿಟ್ರು ಅಂತಂದರೆ ನಮಗೆ ಪ್ರಾಬ್ಲಮ್ ಆಗತ್ತೆ ಅಂತ. ಅದರ ಮಧ್ಯದಲ್ಲಿ ಸತೀಶ್ ಜಾರಕಿಹೊಳಿ ಅವರ ಎಂಟ್ರಿ, DK ಶಿವಕುಮಾರ್ ಅವರನ್ನು ಭೇಟಿ ಆಗಿರೋದು, ಇದೆಲ್ಲ ಯಾವ ರೀತಿಯಾಗಿ ರಾಜಕೀಯ ಬೆಳವಣಿಗೆ ಕಾರಣ ಆಗ್ತಾ ಇದೆ? ಖಂಡಿತ ನೀತಿ, ದಾವಣಗೆರೆ ಚುನಾವಣೆ ನಂತರದಲ್ಲಿ ಆಗಿರುವಂತಹ ಬೆಳವಣಿಗೆಗಳು ಕಾಂಗ್ರೆಸ್ ಪಕ್ಷಕ್ಕೆ ಎಲ್ಲೋ ಒಂದು ಕಡೆ ಹಿನ್ನಡೆಯನ್ನ ತರ್ತಾ ಇದೆ. ಯಾಕೆಂದ್ರೆ ಇಲ್ಲಿಯವರೆಗೂ ಕೂಡ ಅಲ್ಪಸಂಖ್ಯಾತ ಸಮುದಾಯ ಕಾಂಗ್ರೆಸ್ ಬೆನ್ನಿಗೆ ನಿಂತಿತ್ತು. ಎಲ್ಲ ಚುನಾವಣೆಗಳಲ್ಲೂ ಕೂಡ ಕಾಂಗ್ರೆಸ್ ಪರವಾಗಿ ಸಮುದಾಯ ಬೆಂಬಲವನ್ನ ಕೊಡ್ತಾ ಇತ್ತು. ಹಾಗಾಗಿನೇ ಕಾಂಗ್ರೆಸ್ ಅಧಿಕಾರಕ್ಕೆ ಬರೋದಕ್ಕೆ ಕಾರಣ ಆಗಿತ್ತು. ಆದ್ರೆ ದಾವಣಗೆರೆ ಚುನಾವಣೆ ನಂತರ ಅಲ್ಪಸಂಖ್ಯಾತ ಸಮುದಾಯದಲ್ಲಿ ಈಗ ನಾಯಕತ್ವದ ಕೊರತೆ ಎದುರಾದಂತೆ ಕಾಣಿಸ್ತಾ ಇದೆ. ಯಾಕೆಂದ್ರೆ ಜಮೀರ್ ಅವರನ್ನ ಡಿಸ್ಟರ್ಬ್ ಮಾಡ್ತಾ ಇರೋದ್ರಿಂದ ಸಹಜವಾಗಿ ಸಮುದಾಯ ಕೂಡ ಈಗ ಒಂದ್ ರೀತಿ ಆತಂಕದಲ್ಲಿದೆ. ಯಾವ ಕಡೆ ಹೋಗ್ಬೇಕು, ಯಾವ ಕಡೆ ನಾವು ಕಾಂಗ್ರೆಸ್ನಲ್ಲೇ ಉಳಿಬೇಕಾ ಅಥವಾ ಬೇರೆ ಕಡೆ ಹೋಗ್ಬೇಕಾ, ಈ ಒಂದು ಗೊಂದಲಗಳು ಈಗ ಸಮುದಾಯ ಮುಖಂಡರಲ್ಲಿ ಶುರುವಾಗಿದೆ. ಸೊ ಆ ಕಾರಣಕ್ಕೆ ಈಗ ಅದೇ ರೀತಿಯಾಗಿ ಮುಂದೆ ಬಿಟ್ಟಿದ್ದೇ ಆದ್ರೆ ಮುಂದೆ ಸಮುದಾಯ ಎರಡು ಓಡಾಗುವಂತ ಸಾಧ್ಯತೆಗಳು ಕೂಡ ಇದೆ. ಮುಖ್ಯಮಂತ್ರಿಗಳು ಇದರ ಕಡೆ ಗಮನವನ್ನ ಕೊಡಬೇಕಾಗಿತ್ತು. ಯಾಕೆಂದ್ರೆ ಅಹಿಂದ ಸಮುದಾಯದ ನಾಯಕರು ಅಂತೇಳಿ ಸಿದ್ದರಾಮಯ್ಯ ಅವರು ಗುರುತಿಸ್ಕೊಂಡಿದ್ದಾರೆ. ಹಾಗಾಗಿ ಸಮುದಾಯವನ್ನ ಒಗ್ಗಟ್ಟು ಮೂಡಿಸಬೇಕಾದಂತ ಒಂದು ಪ್ರಯತ್ನವನ್ನ ಮುಖ್ಯಮಂತ್ರಿಗಳು ಮಾಡ್ಬೇಕಾಗಿತ್ತು. ಆದ್ರೆ ಈಗ ಅವರು ಬೇರೆ ಬೇರೆ ಗೊಂದಲಗಳು ಅವರ ಮುಂದೆ ಇರೋದ್ರಿಂದ ಸಹಜವಾಗಿ ಇದರಲ್ಲಿ ಎಂಟ್ರಿ ಆಗ್ತಾ ಇಲ್ಲ. ಹಾಗಾಗಿ ನಿನ್ನೆಯಷ್ಟೇ ಅಲ್ಪಸಂಖ್ಯಾತ ಸಮುದಾಯದ ಕೆಲವು ಮುಖಂಡರುಗಳು ಸತೀಶ್ ಜಾರಕಿಹೊಳಿ ಅವರನ್ನ ಭೇಟಿ ಮಾಡಿದ್ರು. ಜಾರಕಿಹೊಳಿ ಅವರ ಜೊತೆ ಸುದೀರ್ಘವಾಗಿ ಚರ್ಚೆಯನ್ನ ಮಾಡಿ ಸಮುದಾಯದ ಒಗ್ಗಟ್ಟನ್ನ ಕಾಪಾಡ್ಕೊಳ್ಬೇಕು, ಇಲ್ಲದೆ ಹೋದ್ರೆ ಸಮುದಾಯ ಇಬ್ಬಾಗ ಆಗತ್ತೆ ಅನ್ನುವಂತ ಒಂದು ಮನವಿಯನ್ನು ಕೂಡ ಅವರ ಮುಂದೆ ಇಟ್ಟಿದ್ರು. ಆತಂಕವನ್ನ ಮುಂದೆ ಇಟ್ಟು ಸಮುದಾಯವನ್ನ ನೀವು ಒಗ್ಗೂಡಿಸುವಂತ ಒಂದು ಕೆಲಸವನ್ನ ಮಾಡ್ಬೇಕು, ನಾಯಕರಲ್ಲಿ ಉಂಟಾಗಿರುವಂತಹ ಗೊಂದಲಗಳನ್ನ ಸರಿಪಡಿಸಬೇಕು ಅನ್ನುವಂತ ಮನವಿಯನ್ನ ಇಟ್ಟಿದ್ರು. ಆ ಕಾರಣಕ್ಕೆ ಸತೀಶ್ ಜಾರಕಿಹೊಳಿ ಅವರು DK ಶಿವಕುಮಾರ್ ಅವರನ್ನ ನಿನ್ನೆ ಭೇಟಿ ಮಾಡ್ತಾರೆ. ಅವರ ಜೊತೆ ಮಾತುಕತೆಯನ್ನು ನಡೆಸ್ತಾರೆ. ನಸೀರ್ ಅಹಮದ್ ಅಬ್ದುಲ್ ಜಬ್ಬಾರ್ ಅವರ ಮೇಲೆ ತೆಗೆದುಕೊಂಡಿರುವಂತಹ ಕ್ರಮದ ಬಗ್ಗೆ ಮತ್ತೊಮ್ಮೆ ಅವರಿಗೆ ಮನವರಿಕೆಯನ್ನ ಮಾಡಿಕೊಡ್ತಾರೆ. ಮತ್ತೊಮ್ಮೆ ಪರಿಶೀಲನೆ ಮಾಡಿ ನಾವು ಸಮುದಾಯವನ್ನ ಒಗ್ಗಟ್ಟಾಗಿ ತೆಗೆದುಕೊಂಡು ಹೋಗ್ಬೇಕು ಅನ್ನುವಂತ ಸಲಹೆಯನ್ನ ಅವರ ಮುಂದೆ ಇಟ್ಟು ಈಗ ಸಮಸ್ಯೆಯನ್ನ ಸರಿಪಡಿಸುವಂತ ನಿಟ್ಟಿನಲ್ಲಿ ಜಾರಕಿಹೊಳಿ ಮುಂದಾಗಿದ್ದಾರೆ. ಹಾಗಾಗಿ ಯಾಕಂದ್ರೆ 2028ಕ್ಕೆ ನಾನು CM ಕ್ಯಾಂಡಿಡೇಟ್ ಅಂತೇಳಿ ಈಗಾಗಲೇ ಬಿಂಬಿಸ್ಕೊಳ್ತಾ ಇದ್ದಾರೆ ಜಾರಕಿಹೊಳಿ. KPCC ಅಧ್ಯಕ್ಷರಾಗಿ ಮುಂದೆ ಆಯ್ಕೆ ಆಗ್ತಾರೆ ಎನ್ನುವಂತಹ ಚರ್ಚೆಗಳು ನಡೀತಾ ಇರುವಂತಹ ಹಿನ್ನೆಲೆಯಲ್ಲಿ ಈಗ ಎಲ್ಲರ ಅಹಿಂದ ಸಮುದಾಯವನ್ನ ಮತ್ತೆ ಒಟ್ಟುಗೂಡಿಸಬೇಕಾದಂತ ಅನಿವಾರ್ಯತೆ ಜಾರಕಿಹೊಳಿ ಅವ್ರಿಗೂ ಕೂಡ ಇದೆ. ಹಾಗಾಗಿ ಈಗ ಸಿದ್ದರಾಮಯ್ಯನವರ ಏನು ಹಿಂದೇಟ್ ಇದೆ, ಎಂಟ್ರಿ ಆಗದೆ ಇರೋದ್ರಿಂದ ಸಹಜವಾಗಿ ಈಗ ಸತೀಶ್ ಜಾರಕಿಹೊಳಿ ಅವರು ಕೂಡ ಅಖಾಡಕ್ಕೆ ಧುಮುಕಿದ್ದಾರೆ. ಅಲ್ಪಸಂಖ್ಯಾತ ಸಮುದಾಯದ ಒಗ್ಗಟ್ಟನ್ನ ಮೂಡಿಸುವಲ್ಲಿ ಈಗ ಸಾಕಷ್ಟು ಪ್ರಯತ್ನಗಳನ್ನ ಮಾಡ್ತಾ ಇದ್ದಾರೆ ನೀತಿ. ಓಕೆ, ಥ್ಯಾಂಕ್ ಯು ಶಿವು, ತಮ್ಮೆಲ್ಲ ಡೀಟೇಲ್ಸ್ಗಾಗಿ.